Let me show you in 1 Corinthians chapter 3. ನಿಮಗೆ ತೋರಿಸ್ತೀನಿ 1 ಕೊರಿಂಥ 3ನೇ ಸಂಧಿ 1 ಕೊರಿಂಥ You see verses 1 to 3 of 1 Corinthians chapter 3. 1 ಕೊರಿಂಥ 3ನೇ ಸಂಧಿ. It says here, brethren, I could not speak to you as to spiritual men, but as to men of flesh, as to babes in Christ. ಇಲ್ಲಿ ಮೊನ್ನೆ ವಚನ ನೋಡ್ಕೊಳ್ತಾ, ಸಹೋದರರೇ, ನಾನಂತೂ ದೇವರ ಆತ್ಮ ನಡೆಸಿಕೊಳ್ಳುವವರ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡದೆ ಪ್ರಾಪಂಚಿಕರ ಕ್ರಿಸ್ತನ ವಿಷಯದಲ್ಲಿ ಎಲೆ ಕೂಸುಗಳಾಗಿರುವಂತೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡ್ತೇನೆ. See, they were born again at least 5 or 6 years ago. ಅವರು 5-6 ವರ್ಷಗಳ ಹಿಂದೆ ರಕ್ಷಣೆ ಹೊಂದಿದ್ರು. When Paul had lived with them for 1.5 years. 1.5 ವರ್ಷ ಅವರೊಟ್ಟಿಗೆ ಜೀವಿಸಿದನು ಪೌಲನು. And Paul was the type of person who had meetings every day. ಅವರೊಟ್ಟಿಗೆ ಪ್ರತಿ ದಿವಸ ಸೇರ್ತಾ ಇದ್ದರು ಕೂಟದ ಭಾಗಿ. Usually 2 meetings. 2 ಕೂಟಗಳು ಸೇರ್ತಾ ಇದ್ರು. One early in the morning, one in the evening. ಬೆಳಿಗ್ಗೆ ಒಂದು, ಸಾಯಂಕಾಲ. 1.5 years, he must have had about 1,000 meetings. ಒಂದು ವೇಳೆ 1 ವರ್ಷ ನೋಡುವಾಗ 1,000 ಕೂಟಗಳನ್ನು ಏರ್ಪಡಿಸಿರಬಹುದು. And can you imagine listening to 1,000 sermons from the Apostle Paul? ಆ 1,000 ಸಂದೇಶಗಳನ್ನು ಪೌಲನು ಕೇಳಿದಂತ ಜನ ಹೇಗಿರಬಹುದು? That must have been a tremendous foundation they got for their life. ಒಳ್ಳೆ ಒಂದು ಅಸ್ತಿವಾರ ಅವರ ಜೀವನದಲ್ಲಿ ಸಿಕ್ಕಿರಬಹುದು. They could have built that on that foundation in 5 years. They could have become wonderful men and women of God. ಆ ಒಂದು ಅಸ್ತಿವಾರದ ಮೇಲೆ ಅವರು ಕಟ್ಟಲ್ಪಟ್ಟು ಬೆಳೆದು ಬಂದು 5 ವರ್ಷದಲ್ಲಿ ಒಳ್ಳೆ ಒಬ್ಬ ದೈವಿಕ ಸಹೋದರ ಆಗಿರಬಹುದಾಗಿತ್ತು. But they didn't do that. ಆದ್ರೆ ಅವರು ಅದನ್ನ ಮಾಡಲಿಲ್ಲ. It says they were babes. ಅವರು ಎಲೆ ಕೂಸುಗಳ ಹಾಗಿದ್ರು. And in chapter 6, 6ನೇ ಸಂಧಿಯಲ್ಲಿ ನೋಡ್ಕೊಳ್ಳುವಾಗ and verse 5, 5ನೇ ವಚನ ನೋಡುವಾಗ, he says, I say this to your shame, isn't there one wise man among you who can decide something between the brothers? ನಿಮ್ಮಲ್ಲಿ ನಾಚಿಕೆ ಹುಟ್ಟಿಸೋದಕ್ಕೆ ಇದನ್ನು ಹೇಳ್ತೇನೆ, ಏನು ತನ್ನ ಸಹೋದರರ ಮಧ್ಯದಲ್ಲಿ ನ್ಯಾಯ ಬಗೆಹರಿಸೋದಕ್ಕೆ ಜಾಣನಲ್ಲಿ ನಿಮ್ಮಲ್ಲಿ ಒಬ್ಬನಾದ್ರೂ ಇಲ್ಲವಾ? Imagine, in such a huge church there was not even one wise man. ಅಂತ ಒಂದು ದೊಡ್ಡ ಸಭೆಯಲ್ಲಿ ಒಬ್ಬ ಜಾಣನಾದಂತ ವ್ಯಕ್ತಿ ಇರಲಿಲ್ಲ. They were all babies. ಎಲ್ಲರೂ ಎಳೆ ಕೂಸುಗಳ ಹಾಗಿದ್ರು. It says in 1 Corinthians 3:1, I speak to you like I speak to babies. ನಾನು ಎಳೆ ಕೂಸುಗಳಿಗೆ ಮಾತನಾಡೋ ಹಾಗೆ ನಿಮ್ಮೊಟ್ಟಿಗೆ ನಾನು ಮಾತನಾಡ್ತಾ ಇದ್ದೇನೆ. And babies, because you're babies, I can only give you milk to drink. ನೀವು ಎಳೆ ಕೂಸುಗಳಾಗೋದಕ್ಕೋಸ್ಕರ ನಾನು ನಿಮಗೆ ಮಕ್ಕಳಿಗೆ ಹಾಲು ಕುಡಿಸುವ ಹಾಗೆ ನಿಮಗೆ ದೇವರ ವಾಕ್ಯನ ಕೊಡ್ತಾ ಇದ್ದೇನೆ. I can't even give you a piece of bread because you'll choke in your ಸಣ್ಣ ಒಂದು ತುಣುಕು ರೊಟ್ಟಿನೂ ಸಹ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ, ಯಾಕಂದ್ರೆ ಗಂಟಲು ಹೋಗಿ ಸಿಕ್ಕೊಂತಾ ಇದೆ. There are believers like that who've been believers for many years. ಎಷ್ಟೋ ವಿಶ್ವಾಸಗಳು ಈ ರೀತಿಯಾಗಿದ್ದಾರೆ, ಎಷ್ಟೋ ವರ್ಷಗಳಿಂದ ಆ ರೀತಿಯಾಗಿ ಜೀವಿಸ್ತಾ ಇದ್ದಾರೆ. You know what the milk is? ಈ ಹಾಲು ಏನು ಗೊತ್ತಾ? Milk is Christ died for our sins. ಹಾಲು ಯೇಸು ಸ್ವಾಮಿ ನಮ್ಮ ಪಾಪಗೋಸ್ಕರ ಸತ್ತನು. See that in chapter 2 verse 2. 2ನೇ ಸಂಧಿ 2ನೇ ವಚನ. I determined to know nothing among you except Christ and him crucified. ನಾನು ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಕ್ರಿಸ್ತನ ಹೊರತು ಬೇರೆ ಯಾವುದನ್ನು ತಿಳಿಸುವುದು ಎಂಬುದಾಗಿ ಹೇಳ್ತಾ ಇದ್ದಾರೆ. But verse 6. 6ನೇ ವಚನ ನೋಡುವಾಗ, those who are more mature, I can speak other wiser things than that. ಆದರೆ 6ನೇ ವಚನದಲ್ಲಿ ಪ್ರವೀಣನಲ್ಲಿ ಜ್ಞಾನವನ್ನು ಹೇಳ್ತೇವೆ, ಅದು ಇಹಲೋಕದ ಜ್ಞಾನವಲ್ಲ. So he says, if you were more mature, I could have told you more than that Christ died for our sins. ನೀವು ಆತ್ಮೀಯತೆ ಬೆಳೆದಿದ್ದರೆ ರಕ್ಷಣೆಗಿಂತ ಹೆಚ್ಚಾದ ನಾನು ಮಾತನಾಡಬಹುದಾಗಿತ್ತು. I could have told you how we also are crucified with Christ, but I couldn't tell you all that. ನಾವು ಯಾವ ರೀತಿ ಕ್ರಿಸ್ತನೊಟ್ಟಿಗೆ ಶಿಲುಬೆ ಹಾಕಲ್ಪಟ್ಟಿದೆ ಎಂಬುದಾಗಿ ಹೇಳ್ಬೋದು, ಆದರೆ ನೀವು ಅದನ್ನು ಕೇಳೋಕ್ಕೆ ಸಾಧ್ಯವಿಲ್ಲ. It's like telling a child, listen, you are not even able to add 5 plus 5. How can I teach you subtraction and division and all that? ಈ ಗಣಿತದಲ್ಲಿ ನೋಡುವ ಹಾಗೆ 5 + 5 ಕೂಡಿಸೋದಕ್ಕಿಂತ ಮುಂದೆ ನೋಡುವಾಗ ಗುಣಾಕಾರ ಮಾಡುವಂಥದ್ದು ಕಷ್ಟಕರವಾಗಿದೆ. You've been sitting so many years in the kindergarten, you're still learning how to add 5 plus 5. ನಾವು ಒಂದು ಕಿಂಡರ್ಗಾರ್ಟನ್ ಕೂತ್ಕೊಂಡು 5 ಮತ್ತು +5 ಕುಂದಾಗಿ ನಾವು ಮಾಡ್ತಾ ಕೂತ್ಕೊಳ್ಳುವಾಗ ಮುಂದೆ ನಾವು ಏನು ಕಲಿಯಲಿಕ್ಕೆ ಸಾಧ್ಯವಿಲ್ಲ. There are a lot of believers like that. ಆ ರೀತಿಯಾಗಿ ಎಷ್ಟೋ ವಿಶ್ವಾಸಗಳಿದ್ದಾರೆ. Even they have been believers so many years. ಅವರ ಜೀವನ ಎಷ್ಟೋ ವರ್ಷಗಳಿಂದ ವಿಶ್ವಾಸಗಳಾಗಿದ್ದಾರೆ. All that they know is Jesus died for my sins. ಅವರೆಲ್ಲ ಏನು ಗೊತ್ತಿದೆ ಅಂದ್ರೆ ಯೇಸು ಸ್ವಾಮಿ ನನ್ನ ಪಾಪಗೋಸ್ಕರ ಸತ್ತನು. Do you keep on sinning today? ಈ ರೀತಿಯಾಗಿ ನಾವು ಪಾಪ ಮಾಡ್ತಾ ಇರ್ತೇವೆ. Yes brother, what to do? I'm a sinner, I keep on sinning. ನಾನು ಪಾಪಿ, ನಾನು ಪಾಪ ಮಾಡ್ತಾ ಇರ್ತೇನೆ. But I thank God Jesus died for me and I'll go to heaven. ಆದ್ರೆ ನಾನು ದೇವರ ಸಲ್ಲಿಸ್ತಾ ಇದ್ದೇನೆ, ಯೇಸು ಸ್ವಾಮಿ ನನ್ನ ಪಾಪಗಳು ಸತ್ತನು, ನಾನು ಪರಲೋಕಕ್ಕೆ ಹೋಗ್ತಾ ಇದ್ದೇನೆ. 20 years later they are still in the kindergarten. 20 ವರ್ಷ ಆದ್ಮೇಲೆ ಕಿಂಡರ್ಗಾರ್ಟನ್ ಇದ್ದಾರೆ ಅವರು. You are still sinning every day? ಆ ರೀತಿಯಾಗಿ ನಾವು ಕೂತ್ಕೊಳ್ತಾ ಇದ್ದೇವೆ. Yes brother, I'm a sinner but Jesus died for me. ಆದ್ರೆ ನಾನು ಪಾಪಿ, ಯೇಸು ಸ್ವಾಮಿ ನನ್ನ ಪಾಪಕ್ಕೋಸ್ಕರ ಸತ್ತನು. You think there are no believers like that today? ಈ ರೀತಿಯಂತ ಕ್ರೈಸ್ತರಿಲ್ವಾ ಈಗ? India is full of them. ಆ ರೀತಿಯಾಗಿ ಇಂಡಿಯಾದಲ್ಲಿ ಸುಮಾರು ಜನರಿದ್ದಾರೆ. Every church. ಎಷ್ಟೋ ಸಭೆಗಳಲ್ಲಿ. He says you're all babies. ಇವರೆಲ್ಲರೂ ಎಳೆ ಕೂಸುಗಳು. And that's why I find that he says in verse 3, you are fighting and there's jealousy and you're just behaving like other human beings. 3ನೇ ಸಂಧಿಯಲ್ಲಿ ನೋಡ್ಕೊಳ್ತೀವಿ, 3ನೇ ವಚನದಲ್ಲಿ ಇನ್ನು ನಿಮ್ಮನ್ನು ಶರೀರ ಸಮಾನರಾಗಿದ್ದೀರಿ, ನಿಮ್ಮಲ್ಲಿ ಹೊಟ್ಟೆ ಕಿಚ್ಚು, ಜಗಳ ಇವೆಲ್ಲ ತುಂಬಿಕೊಂಡಿದೆ ಎಂಬುದಾಗಿ ನೋಡ್ಕೊತಾ ಇದ್ದೇವೆ. You're jealous of other people? ಇನ್ನೊಬ್ಬರ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀರಾ? How do you know whether you're a baby or not? ನೀವು ಒಂದು ಚಿಕ್ಕ ಮಗು ಎಂಬುದಾಗಿ ಹೇಗೆ ನಿಮಗೆ ತಿಳ್ಕೊಬಹುದು? There are 2 things he mentions in verse 3. 3ನೇ ವಚನದಲ್ಲಿ 2 ಸಂಗತಿಗಳನ್ನು ಬರೆದು ನೋಡ್ತಾ ಇದ್ದೇವೆ. You're jealous of somebody else? ನೀವು ಬೇರೆ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಪಡುವಾಗ you have strife. ನಿಮ್ಮಲ್ಲಿ ಜಗಳ ಇದೆ. Are you jealous of anybody? ನಿಮ್ಮ ಜೀವನದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀರಾ? You're jealous that somebody has got something more than you in this world? ನಿಮಗಿಂತ ಇನ್ನೂ ಹೆಚ್ಚಾಗಿ ಅವರಲ್ಲಿ ಅದಕ್ಕಾಗಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀವಾ? Better house, better job, ಒಳ್ಳೆ ಕೆಲಸ, ಒಳ್ಳೆ ಮನೆ, better vehicle, ಒಳ್ಳೆ ಒಂದು ವಸ್ತು, ಇದು ಗಾಡಿ, and you're jealous. ಅದಕ್ಕಾಗಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀರಾ. Because you're jealous, you criticize that person. ಅದಕ್ಕಾಗಿ ನೀವು ಅವ್ರು ನೋಡ್ಬಿಟ್ಟು ಅವರಿಗೆ ಹೊಟ್ಟೆ ಕಿಚ್ಚು ಪಟ್ಟು ಅವ್ರು ತಿರಸ್ಕರಿಸ್ತಾ ಇದ್ದೀರಾ. You ಇದ್ದೀರಾ. can be jealous that he is more spiritual than you.
ಇನ್ನೊಬ್ಬ ನಿಮಗಿಂತ ಆತ್ಮೀಯತೆ ಮುಂದಿಗೋಸ್ಕರ ಅದಕ್ಕಾಗಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. Or his children are better than your children. ನಿಮ್ಮ ಮಕ್ಕಳಿಗಿಂತ ಅವ್ರ ಮಕ್ಕಳು ಅವ್ರು ಒಳ್ಳೆ ರೀತಿ ಇದ್ದಾರೆ, You're jealous. ಅದಕ್ಕಾಗಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀವಿ. Yeah, that can happen. ಅದು ಆಗುತ್ತದೆ, ಸಾಧ್ಯ ಇದೆ. Sometimes it is terrible. A husband can be jealous of his wife, and wife can be jealous of the husband. ಗಂಡನು ತನ್ನ ಹೆಂಡತಿ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಪಡ್ತಾನೆ, ಹೆಂಡತಿ ತನ್ನ ಗಂಡನ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಪಡ್ತಾಳೆ. See, supposing you're the quarrelsome type. ನೀವು ಕೆಲಸ ಜಗಳ ಮಾಡುವಾಗ You know, some people are like that. ಕೆಲವು ಜನರು ಆ ರೀತಿಯಾಗಿದ್ದಾರೆ. Always ready to ಅವ್ರು ಯಾವಾಗ start a quarrel. ಸಿದ್ಧರಾಗಿರ್ತಾರೆ, Always ready to start a quarrel. ಯಾವಾಗ ಜಗಳ ಮಾಡೋಕೆ Small thing. ಸಿದ್ಧರಾಗಿರ್ತಾರೆ. Any small thing. ಸಣ್ಣ ವಿಷಯದಲ್ಲಿ ಸಹ Quarrel with their neighbors. They'll quarrel with brothers in the church, sisters in the church. ಅವರು ನೆರೆಯವರೊಟ್ಟಿಗೆ ಜಗಳ ಮಾಡ್ತಾರೆ, ಸಭೆಯಿಂದ ಸಹೋದರೊಟ್ಟಿಗೆ ಜಗಳ ಮಾಡ್ತಾರೆ. See, that's the other mark of being a baby, strife. ನಾವು ಜಗಳ ಮಾಡುವಂಥದ್ದು ಇನ್ನೊಂದು ಗುಣ ಕಾಣ್ತಾ ಇದೆ, ಅದು ಒಂದು ಎಳೆ ಕೂಸಿನ ಜೀವಿ. Anyone who's jealous of others is still a baby. ಯಾವ ಮನುಷ್ಯನು ಹೊಟ್ಟೆ ಕಿಚ್ಚು ಪಡ್ತಾನೆ ಅವನು ಎಳೆ ಕೂಸಿನ ಹಾಗೆ. Anyone who still fights with his wife or neighbors or brothers, sisters is a baby. ಯಾವನು ಇನ್ನೂ ನೆರೆಯವರೊಟ್ಟಿಗೆ ಸಭೆಯಿಂದ ಸಹೋದರೊಟ್ಟಿಗೆ ಹೆಂಡತಿ ಗಂಡನೊಟ್ಟಿಗೆ ಜಗಳ ಮಾಡ್ತಾರೆ, ಹೊಟ್ಟೆ ಕಿಚ್ಚು ಪಡ್ತಾರೆ, ಅದು ಎಳೆ You ಕೂಸಿನ know, ಹಾಗೆ. if you see 2-year-old children fighting here, that's not serious. ನಾವು ನೋಡ್ತೀವಿ 2 ವರ್ಷದ ಮಗು ಜಗಳ ಮಾಡುವಾಗ ಅದು ಗಂಭೀರವಾಗಿಲ್ಲ. But if you see 2 20-year-olds fighting here, that's pretty serious. ಆದ್ರೆ 20 ವರ್ಷದ ಜಗಳ ಮಾಡುವವರು ಅದು ಗಂಭೀರವಾಗಿದೆ. You know that. ಅದು ಗೊತ್ತು ನಮಗೆ. Babies fighting, it's normal. Babies fight. ಯಾಕಂದ್ರೆ ಮಕ್ಕಳು ಜಗಳ ಮಾಡೋದು ಸಾಧಾರಣ, ಅವ್ರು ಮಾಡ್ತಾರೆ. Grown-up people fighting, it's very serious. ಆದ್ರೆ ಬೆಳೆದಂತ ಜನರು ಜಗಳ ಮಾಡುವಂಥದ್ದು ಗಂಭೀರವಾಗಿದೆ. So Paul says to these Corinthians, you're still babies because you fight with each other. ಪೌಲನು ಕೊರಿಂಥ ಜನರಿಗೆ ಹೇಳ್ತಾ ಇದ್ದಾನೆ, ನೀವು ಇನ್ನೂ ಜಗಳ ಮಾಡ್ತಾ ಇದ್ದೀರಾ, ನೀವು ಮಳೆ ಮಕ್ಕಳಿಗೆ ಕೂಸಾಗಿದ್ದೀರಾ. And sometimes in a husband wife, one person may be the fighting type. ಒಂದು ಮನೆಯಲ್ಲಿ ಗಂಡ ಹೆಂಡತಿ ಒಬ್ಬ ವ್ಯಕ್ತಿ ಯಾವಾಗಲೂ ಜಗಳ ಮಾಡ್ತಾ ಇರ್ತಾನೆ. Maybe the husband is always a fighting type ಯಾವಾಗ ನಿಮ್ಮ ಗಂಡ ಜಗಳ ಮಾಡ್ತಾ ಇರ್ಲಿಕ್ಕೆ ಸಿದ್ಧನಾಗಿರ್ತಾನೆ, and his wife is not the fighting type. ಆದ್ರೆ ಹೆಂಡತಿ ಅವನೊಟ್ಟಿಗೆ ಜಗಳ ಮಾಡೋದಿಲ್ಲ. So nobody in the church will like the husband because he's the fighting type. ಈ ಸಭೆಯಲ್ಲಿರುವಂತ ಗಂಡನನ್ನು ಬಹಳ ಜನ ಇಷ್ಟಪಡ್ತಾರೆ, ಯಾಕಂದ್ರೆ ಅವ್ನು ಜಗಳ ಮಾಡುವಂತ ವ್ಯಕ್ತಿ ಆತ. And everybody likes his wife and he's jealous that everybody likes his wife. ಎಲ್ಲರೂ ಆತನ ಹೆಂಡತಿನ ಇಷ್ಟಪಡ್ತಾರೆ, ಅದಕ್ಕಾಗಿ ಅವನ ವಿಷಯದಲ್ಲಿ ಅವನು ಬೇರೆ But why? ವಿಷಯದಲ್ಲಿ ಪಡ್ತಾರೆ. ಯಾಕೆ? Because she's not the fighting type. ಯಾಕಂದ್ರೆ ಅವನು ಜಗಳ ಮಾಡುವಂತನಲ್ಲ, She's not a baby. ಅವನು ಎಳೆ ಕೂಸನಲ್ಲ. Or it can be the other way around, ಇನ್ನೊಂದು ರೀತಿಯಾಗಿ ನೋಡ್ತೀವಿ ನಾವು, where the wife is the fighting type. ಆದ್ರೆ ಹೆಂಡತಿ ಜಗಳ ಮಾಡುವಂತವಳು. And so everybody in the church likes her husband but doesn't like her. ಆಕೆ ಗಂಡನ ಇಷ್ಟಪಡ್ತಾರೆ, ಆದ್ರೆ ಹೆಂಡತಿನ ಇಷ್ಟಪಡೋದಿಲ್ಲ. And she's jealous that everybody likes my husband but ಆಕೆ doesn't ಹೊಟ್ಟೆ like ಕಿಚ್ಚು me. ಪಡ್ತಾ ತನ್ನ ಗಂಡನ ವಿಷಯದಲ್ಲಿ, ಯಾಕಂದ್ರೆ ಎಲ್ಲರೂ ಆತನ ಇಷ್ಟಪಡ್ತಾ ಇದ್ದಾರೆ. Why they don't like you? Because you're the fighting type. ಯಾಕಂದ್ರೆ ಆತನ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ನೀನು ಯಾವಾಗಲೂ ಜಗಳ ಮಾಡುವಂತವಳು. Why are you the fighting type? ಯಾಕೆ ನೀನು ಜಗಳ Because ಮಾಡುವಂತವಳು? you're a baby. ನೀನು ಎಳೆ ಕೂಸು. Oh, it's terrible when ಇದು we ಭಯಂಕರವಾಗಿದೆ. haven't overcome this fighting attitude, ಈ ಜಗಳ ಮಾಡೋದು ನಾವು ಇನ್ನೂ ಜಯಿಸ್ಲಿಲ್ವಾ? fighting with our husband, wife, ನಮ್ಮ ಗಂಡಂದ್ರೊಟ್ಟಿಗೆ ಹೆಂಡತಿರೊಟ್ಟಿಗೆ, and sometimes even fighting with our children. ನಮ್ಮ ಮಕ್ಕಳೊಟ್ಟಿಗೆ ಸಹ ಜಗಳ ಮಾಡ್ತೀವಿ ಕೆಲಸ. There are babies and babies and babies in the church. ಸಭೆಯಲ್ಲಿ ಎಳೆ ಕೂಸುಗಳು ಆಗಿಟ್ಕೊಂಡು ಬಿಟ್ಟಿದ್ದೇವೆ. We have to overcome all this. ಇವೆಲ್ಲವೂ ನಾವು ಜಯಿಸಬೇಕಾಗಿದೆ. We have to grow up. ನಾವು ಈಗ ಬೆಳೆಯಬೇಕಾಗಿದೆ. I don't care who you fight with. ನೀವು ಯಾರೊಟ್ಟಿಗೆ ಜಗಳ ಮಾಡ್ತಾ You ವಿಷಯ fight ಅಲ್ಲ. in the office, ನೀವು or ಆಫೀಸ್ you ಜಗಳ fight with your neighbor, ನಿಮ್ಮ ನೆರೆಯೊಟ್ಟಿಗೆ or ಜಗಳ you ಆಡ್ತೀರಾ, fight with your wife, ನಿಮ್ಮ ಹೆಂಡತಿಯು ಜಗಳ or your husband, ನಿನ್ನ ಗಂಡನೊಟ್ಟಿಗೆ or ಜಗಳ you fight with your children, ನಿಮ್ಮ ಮಕ್ಕಳೊಟ್ಟಿಗೆ ಜಗಳ ಆಡ್ತೀರಾ, you fight with the brothers and sisters. ನೀವು ಸಹೋದರೊಟ್ಟಿಗೆ ಜಗಳ ಮಾಡ್ತೀರಾ. You are a baby. ನೀವು ಎಳೆ ಕೂಸುಗಳು. And you cannot expect anybody to respect you. ನಿಮ್ಮ ಜೀವನದಲ್ಲಿ ಯಾರು ನಿಮಗೆ ಮರ್ಯಾದೆ ಕೊಡೋದಕ್ಕೆ ಆಶಿಸಬೇಡ್ರಿ. My children will have no respect for me if I am the fighting type. ನಾನು ಜಗಳ ಮಾಡುವಂತ ಆಗಿದ್ರೆ ನನ್ನ ಮಕ್ಕಳು ನನಗೆ ಮರ್ಯಾದೆ ಕೊಡೋದಿಲ್ಲ. They'll say he's my daddy, but he's a baby. ಅವ್ರು ನನ್ನ ತಂದೆ ತಾಯಿ, ಆದ್ರೆ ಅವ್ರು ಇನ್ನು ಎಳೆ ಕೂಸಲು ಅಂತಿದ್ದಾರೆ. He fights with mommy, he fights with people. ಆತನ ಮಮ್ಮಿಯೊಟ್ಟಿಗೆ ಜಗಳ ಆಡ್ತಾರೆ, ಬೇರೆ ಜನರೊಟ್ಟಿಗೆ ಜಗಳ ಆಡ್ತಾನೆ. How can I expect my children to respect me? ಹೇಗೆ ನನ್ನ ಮಕ್ಕಳನ್ನು ಮರ್ಯಾದೆ ಕೊಡ್ಲಿಕ್ಕೆ ಸಾಧ್ಯ ಉಂಟು? This is what Paul says. ಅದೇ ರೀತಿಯಾಗಿ ಪೌಲನು ಹೇಳ್ತಾ ಇದ್ದಾನೆ, You are just walking like other human beings. ಬೇರೆ ನರ ಜನರಂತೆ ನಡೀತಾ ಇದ್ದೀರಿ. All the human beings in the world are also jealous and fight with each other. ಲೋಕದ ಜನರು ಸಹ ಜಗಳ ಆಡ್ತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ, ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. So my brothers and sisters, ನನ್ನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, grow up. ಬೆಳಿಬೇಕು. How to grow up? ಹೇಗೆ ನಾವು ಬೆಳಿಬೇಕು? We have to fellowship more with our heavenly Father. ನಮ್ಮ ಪರಲೋಕದ ತಂದೆಯೊಟ್ಟಿಗೆ ನಾವು ಸಂಬಂಧ ಇಟ್ಕೊಳ್ಬೇಕು, ಅನ್ಯತೆ Then we ಇಟ್ಕೊಳ್ಬೇಕು. will be like him. ಆಗ ನಾವು ಅವನಂತೆ ಆಗ್ತೀವಿ. ನಾವು We have to know him as a father. ಆತನ ತಂದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿ